ಈ ದಿನ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಡನೆ ಇರ್ತಕ್ಕಂತಹ ವೃತ್ತಿಯಲ್ಲಿ ವೈದ್ಯರಾಗಿದ್ದರೂ ಕೂಡ ಆಧ್ಯಾತ್ಮದಲ್ಲಿ ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಂಡಂತೆ ಸುವರ್ಣಮುಖಿ ಸಂಸ್ಕೃತಿ ಧಾಮವನ್ನು ಸ್ಥಾಪಿಸಿ ಸಮುದಾಯದ ಏಳಿಗೆಗಾಗಿ ದುಡಿತಾ ಇರತಕ್ಕಂತಹ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೂಡ ಕೊಡ್ತಾ ಬಂದಿರತಕ್ಕಂತಹ ಆಚಾರ್ಯ ನಾಗರಾಜ್ ಅವರು ವೇದಿಕೆಯಲ್ಲಿದ್ದಾರೆ. ಅವರು ಸಭೆಯನ್ನು ಉದ್ದೇಶಿಸಿ ನಾಲ್ಕಾರು ಮಾತುಗಳನ್ನು ಆಡಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ಪೂಜ್ಯ ಸ್ವಾಮೀಜಿಯವರ ಅರ್ಧಾವಳಿಗಳಲ್ಲಿ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಎಲ್ಲ ಗಣ್ಯರು ಮತ್ತು ಆಡಿಯನ್ಸ್ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರ ತಿಳಿಸ್ತಾ ಇವತ್ತು ಬಂದು ನಮ್ಮ ಪುರುಷೋತ್ತಮ ದೇವರ ಪುಸ್ತಕವನ್ನು ಬಿಡುಗಡೆ ಮಾಡೋದನ್ನು ಕೇಳಿ ಲೇಖನದ ಬಗ್ಗೆ ತಿಳುವಳಿಕೆ ಮಾಡ್ಕೊಳ್ಳೋದಕ್ಕೆ ಬಹಳ ಸಂತೋಷ. ನಾನು ಸ್ವಲ್ಪ ಕಷ್ಟಪಟ್ಟು ಓದಿದೆ ಈ ಪುಸ್ತಕನ. ನಾನು ಸಾಮಾನ್ಯವಾಗಿ ಕಾದಂಬರಿಗಳನ್ನ ಬಹಳ ಹಿಂದೆ ಹೈಸ್ಕೂಲ್ ಇದ್ದಾಗ ಓದ್ಬಿಟ್ಟೆ. ಆದರೆ ನನಗೆ ಕಾದಂಬರಿ ಓದೋಕ್ಕೆ ಇಷ್ಟನೇ ಆಗಲಿಲ್ಲ. ಅಮೆರಿಕಕ್ಕೆ ಹೋದ್ಮೇಲೆ ಯಾವುದೋ ಕಾರಣಕ್ಕೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಒಂದು ಶಕ್ತಿ ಬಂದು ಸ್ವಾಮಿ ಚಿನ್ಮಯಾನಂದವರ ಆಶೀರ್ವಾದದಿಂದ ಆವಾಗಿಂದ ಬೇರೆ ಪುಸ್ತಕ ಓದಬೇಕು ಅಂದರೆ ಏನೋ ಅದ್ರಲ್ಲಿ ಏನೂ ಇಲ್ಲ, ಸತ್ವನೇ ಇಲ್ಲ ಅನ್ನೋ ಭಾವನೆ ಬಂದ್ಬಿಟ್ಟು ನಾ ಯಾವ ಪುಸ್ತಕ ಓದ್ತಿರ್ಲಿಲ್ಲ. ಭಗವದ್ಗೀತೆ, ಉಪನಿಷತ್ಗಳು ಅದಕ್ಕೆ ಯಾವುದು ಕಾಮೆಂಟ್ ಮಾಡಿದ್ರೆ ಅದನ್ನು ಓದೋದೇ ಒಂದು ಹವ್ಯಾಸ ಆಗಿತ್ತು. ಆಮೇಲೆ ಈ ಮೇಘದೂತ ನಮ್ಮ ಪುರುಷೋತ್ತಮ ದಾಸ್ ಅವರು ಬರೆದನ್ನ ನನಗೆ ಕಾಳಿದಾಸನ ಕಂಡ್ರೆ ಬಹಳ ಪ್ರೀತಿ. ಯಾಕೆ ಅಂತಂದ್ರೆ ಅವನ ಬಗ್ಗೆ ಕೇಳಿ ಕೇಳಿ ಪ್ರೀತಿ, ಅದನ್ನು ಓದಿ ಪ್ರೀತಿ ಅಷ್ಟು ಕೇಳಿದೆ. 3 ವರ್ಷದ ಹಿಂದೆ ಜಿದ್ದಿ ಅಂದ್ಬಿಟ್ಟು ಒಬ್ರು ಬಿಜಾಪುರದಲ್ಲಿ ಕಾಳಿದಾಸನ ಸಮಗ್ರ ಕಾವ್ಯಗಳ ಸಂಕೀರ್ಣ ಅಂತ ಮಾಡಿ 2 ದಿವಸ ಎಲ್ಲ ಕಾವ್ಯಗಳು ದೊಡ್ಡ ದೊಡ್ಡ ಪ್ರೊಫೆಸರ್ಗಳು ಒಂದೊಂದು ಪ್ರೊಫೆಸರ್ ಒಂದೊಂದು ಕಾವ್ಯದ ಬಗ್ಗೆ ಪ್ರವಚನ ಮಾಡಿದ್ರು. ಅದನ್ನ ಕೇಳಿ ನನಗೆ ಮೈ ನವ್ರು ಹೇಳ್ಬೋದು ಎಷ್ಟು ಅದ್ಭುತ ಅಂತಂದು. ನಾರಾಯಣ ಭಟ್ ಹೇಳ್ತಾರ, ನಾವು ಕಾಳಿದಾಸನ ಯಾರಿಗೂ ಹೋಲಿಸಬಾರ್ದು, ಅವನು ಹೋಲಿಕೆನೇ ಇಲ್ಲ. ಯಾಕೆ ಅಂತಂದ್ರೆ ಸುಮ್ಮನೆ ಏನಾದ್ರೂ ಮಾಡ್ಬೇಕಲ್ಲ, ಕಂಪೇರ್ ಮಾಡೋದೇ ನಮ್ಮ ಕೆಲಸ. ಅವನು ದೊಡ್ಡವನು, ನಾನು ಚಿಕ್ಕವನು, ಅವನು ಸಾವುಕಾರ, ನಾನು ಬಡವ, ಈ ಥರದ ವ್ಯವಹಾರ ನಮ್ಮ ಸಾಮಾನ್ಯ ಸಮಾಜದಲ್ಲಿ ಉಂಟು. ಅದನ್ನೇ ನಾವು ಎಲ್ಲಕ್ಕೂ ಉಪಯೋಗಿಸ್ತಾ ಇದೀವಿ ಆ ಮಾನದಂಡ. ಆ ದಂಡ ಇಲ್ಲಿ ನಡೆಯಲ್ಲ. ನಿಜವಾಗ್ಲೂ ಅರ್ಥ ಇಲ್ಲ. ಯಾಕಂದ್ರೆ ಕಾಳಿದಾಸ ಒಬ್ಬನೇ, ಏಕಂ ನ ಅದ್ವಿತೀಯಂ, ಯಾರೂ ಇಲ್ಲ. ನನಗನ್ಸ್ಬಿಡುತ್ತೆ ಸಂಸ್ಕೃತ ಭಗವದ್ಗೀತೆ ಒಂದು ಬ್ಯೂಟಿಫುಲ್ ಶ್ಲೋಕ ಇದೆ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಪದೂರ್ಜಿತಮೇವ ತತ್ವದೇವ ಗಚ್ಚತ್ವಂ ಮಮ ತೇಜೋಂ ಸುಸಂಭವಂ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಅಂದ್ರೆ ಎಲ್ಲೆಲ್ಲಿ ಅದ್ಭುತ ಅನ್ನೋದು ಕಾಣುತ್ತೆ ಅಲ್ಲಿ ನಾನೇ, ನನ್ನ ಶೌರ್ಯ, ಸ್ಥೈರ್ಯ, ಲೈಟ್, ವಿಸ್ಡಮ್ ಎಲ್ಲ ತೋರ್ತೇನೆ, ಅದು ನನಗೂ ಅಂತ ಹೇಳುವಂತ ಅಂತ ತಿಳ್ಕೊಂತ ಹೇಳ್ತಾನೆ. ಹೀಗೆ ಕಾಳಿದಾಸ ಒಂದು ಅದ್ಭುತ. ಅವನು ಯಾವುದೋ ಹಳ್ಳಿಲಿಟ್ಟಿರ್ಬೋದು, ಆದ್ರೆ ಅವನು ಏರಿದ ವಿದ್ಯಾಶಿಖರ ಅಂತಂದ್ರೆ ಪರ್ವತಾಕಾರವಾಗಿ ಬೆಳೆದ್ಬಿಟ್ಟ. ಎಷ್ಟು ಪರ್ವತ? ಹಿಮಾಲಯ ಪರ್ವತಕ್ಕಿಂತ ಮೇಲೋದ ಅಂತ ಹೇಳ್ಬೇಕು ಅವನ್ನ. ಕೆಲವು ಓದಿ ಒಂದೇ ಒಂದು ಎಕ್ಸಾಂಪಲ್ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಅದೇನು ನನಗೆ ಇಷ್ಟ ಆಯ್ತು. ಯಾಕೆ ಅಂತಂದ್ರೆ ಅವನು ಆಧ್ಯಾತ್ಮಿಕವಾಗೂ ಅಲ್ಲಲ್ಲಿ ಹೇಳ್ತಾ ಇರ್ತಾನೆ. ಯಾಕೆಂದ್ರೆ ನಾವು ಸಾಮಾಜಿಕವಾಗಿ ಬಹಳ ಇಷ್ಟ ನಮಗೆ. ಅದು ಬೇಕು, ಇದು ಬೇಕು, ಸಂತೋಷ ಬೇಕು. ಎಲ್ಲಿ ಸಾಮಾಜಿಕ ವ್ಯವಹಾರಗಳಲ್ಲಿ ಮೆಟೀರಿಯಲ್ ವೆಲ್ತ್, ಅದೇ ನನಗೆ ಸಂತೋಷ ಅನ್ನೋ ಭಾವನೆ ನಾವು ಇರುವಾಗ ದುಡ್ಡೇ ದೊಡ್ಡಪ್ಪ ಅನ್ನೋ ಜೀವನದಲ್ಲಿ ಇಲ್ಲಪ್ಪ ಅದಲ್ಲ ಅಂತ ಹೇಳ್ತಾ ಮಧ್ಯ ಹೇಳ್ತಾ ಇರ್ತಾನೆ. ಯಾಕಲ್ಲ ಅಂತ ಹೇಳ್ತಾನೆ. ಒಂದು 56ನೇ ಶ್ಲೋಕದಲ್ಲಿ ಹೇಳ್ತಾನೆ, ಹಿಮಾಲಯದಲ್ಲಿ ಮೇಘ ಹೋಗ್ತಾ ಇರ್ತಾನೆ, ಮೇಘ ಸಂದೇಶ ತಗೊಂಡು ಹೋಗ್ತಾ ಇದ್ದಾನೆ. ಯಕ್ಷಣ ಸಂದೇಶವನ್ನ, ಯಕ್ಷಣ ಪ್ರಣಯ ಪ್ರೀತಿಯ ಹೆಣ್ಮಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಈ ಮೇಘ. ಆ ಮೇಘಕ್ಕೆ ಹೇಳ್ತಾನೆ, ಎಲ್ಲೆಲ್ಲೋ ನಿನ್ ರೆಸ್ಟ್ ತಗೋ, ಇಲ್ಲಿ ಜಾಸ್ತಿ ಇರ್ಬೇಡ, ಇಲ್ಲಿ ಜಾಸ್ತಿ ನಿಂಗೆ ತೊಂದರೆ ಆಗುತ್ತೆ. ಯಾವ ರೀತಿ ನಾವು ನೀವು ಪ್ರಯಾಣ ಮಾಡಿದ್ರೆ ಏನು ತೊಂದರೆಗಳು ಬರ್ಬೋದು ಅಂತ ಮೇಘಕ್ಕೆ ಅಲ್ಲಿಂದ ಎಂಥ ಕವಿತೆ ಅವನಿಗೆ ಹೇಳ್ತಾನೆ. ಹಾಗೆ ಹೇಳಿ ಹಿಮಾಲಯದಲ್ಲಿ ಅಲ್ಲಿ ನೋಡಪ್ಪ, ಈ ಬಿಸಿಲಿಗೆ ಮರಗಳು ತಿಕ್ಕಿ ದೊಡ್ಡ ಬೆಂಕಿ ಬರುತ್ತೆ. ಆ ಬೆಂಕಿ ಬಂದಾಗ
ಅಲ್ಲಿ ಪಕ್ಷಿಗಳಿರುತ್ತೆ, ಪ್ರಾಣಿಗಳಿರುತ್ತೆ. ಕೆಲವು ಪ್ರಾಣಿಗಳು ಬಹಳ ಚೆನ್ನಾಗಿರುತ್ತೆ, ಅವಕ್ಕೆ ಬಾಲದಲ್ಲಿ ದೊಡ್ಡ ಕೂದಲಿರುತ್ತೆ. ಆ ಕೂದಲಿಗೆ ಬೆಂಕಿ ಹಚ್ಕೊಂಡ್ಬಿಟ್ರೆ ಅವು ತಡಿಲಾರ್ದು ಓಡಾಡ್ತಾ ಇರುತ್ತೆ. ಓಡಾಡೋ ಬೆಂಕಿ ಎಲ್ಲ ಕಡೆ ಹಚ್ಚಿಬಿಡುತ್ತೆ. ಹಚ್ಚಿಬಿಟ್ಟು ಕಾಡೆಲ್ಲ ಹಾಳು ಮಾಡ್ಬಿಡುತ್ತೆ. ಅದಕ್ಕೆ ನೀವು ಸ್ವಲ್ಪ ತುಂತುರು ಮನೆ ಹಾಕಿದಾಗೆ ಆ ಬೆಟ್ಟಕ್ಕೆ ಬೆಂಕಿ ಎಲ್ಲ ಕಡೆ ಹೋಗ್ತಿದ್ದಾಗಿ ಮಾಡಿ ಈಗ ಆ ಪ್ರಾಣಿಗಳಿಗೂ ಸಂತೋಷ ಮಾಡು, ನಮ್ಮ ಬೆಟ್ಟನ ಉಳಿಸು ಅಂತ. ಎಂತ ಅದ್ಭುತ! ನೀವೇನಾದ್ರೂ ಯಾರಾದ್ರೂ ನೋಡಿದ್ರೆ, ಬ್ರೆಜಿಲ್ ಅಂತ ಒಂದು ದೇಶ ಇದೆ, ಅಲ್ಲಿ ಅಮೆಜಾನ್ ಫಾರೆಸ್ಟ್ ಅಂತ ಇದೆ. ಪ್ರಪಂಚಕ್ಕೆ ಬೇಕಾದ ಆಕ್ಸಿಜನ್, ಆಮ್ಲಜನಕವನ್ನು ಎರಡನೇ ಮೂರಷ್ಟು 2/3 ಆಫ್ ಆಕ್ಸಿಜನ್ ಸಪ್ಲೈಡ್ ಬೈ ದಟ್ ಫಾರೆಸ್ಟ್. ಮೊನ್ನೆ ಫಾರೆಸ್ಟ್ ಫೈರ್ ಆಯ್ತು. ಎಷ್ಟು ನಷ್ಟ ಆಗಿದೆ ಅಂದ್ರೆ ಪ್ರಪಂಚಕ್ಕೆ ನಿಮಗೂ ನಮಗೂ ಆಕ್ಸಿಜನ್ ಸಿಗೋದು ಕಷ್ಟ ಆಯ್ತು, ಅಷ್ಟು ಕಷ್ಟ ಆಯ್ತು. ಆ ದೇಶದವ್ರು ಎಷ್ಟು ಕಷ್ಟಪಟ್ಟರು ಅಂದ್ರೆ ಅದನ್ನ ಆಳ್ಸಕ್ ಆಗ್ಲಿಲ್ಲ. ಬೇಕಾದ ಪ್ರಪಂಚದ ರಿಚ್ ನೇಷನ್ಸ್ಗೆಲ್ಲ ಹೇಳ್ಕೊಂಡ್ರು ನಾವೇನು ಮಾಡೋಕ್ಕಾಗಲ್ಲ, ಏನ್ ಮಾಡೋದು. ನಮಗೂ ಅಮೆರಿಕಕ್ಕೂ ತೊಂದರೆ, ಅಮೆರಿಕದ ಕೆಳಗಡೆನೇ ಇದೆ, ಉತ್ತರ ಅಮೆರಿಕದ ಕೆಳಗಡೆನೆ ಬ್ರೆಜಿಲ್ ಇದೆ. ಅವರು ಅಷ್ಟು ಐಶ್ವರ್ಯ ಇದ್ರು ಅದನ್ನ ಶೇರ್ ಮಾಡ್ಲಿಲ್ಲ. ಅವನ ಸಾಮಾಜಿಕ ಕಳಕಳಿ ಎಷ್ಟಿತ್ತು ಅಂದ್ರೆ ಮೂಡಕ್ಕೆ ಹೇಳ್ತಾನೆ, ಈ ತರ ಬೆಂಕಿನ ವನ ನಾಶ ಆಗ್ಬಾರ್ದು, ಪ್ರಾಣಿ ನಾಶ ಆಗ್ಬಾರ್ದು, ಅದೆಲ್ಲ ಸೇವ್ ಮಾಡ್ಬೇಕು, ಪ್ರಕೃತಿ ಆರಾಧಕ ಅಂತ ಹೇಳ್ಬೇಕು ಅವನ್ನ. ಅಂತ ದೊಡ್ಡ ಆರಾಧಕ ನಾವು. ಇಷ್ಟು ಇದನ್ನ ಓದಿ ಯಾಕೆ ಹೇಳಿದೆ ಅಂದ್ರೆ ನಾನು ಈ ಪ್ರಪಂಚದಲ್ಲಿ ವ್ಯವಹಾರ ಮಾಡೋದು ಯಾವಾಗ ಸಂತೋಷ ಸಿಗುತ್ತೆ ಅಂದ್ರೆ ನಾಟ್ ಬೈ ಗೇನಿಂಗ್ ಬಟ್ ಬೈ ರಿನೌನ್ಸಿಂಗ್. ನ ಪ್ರಜಯ ನ ಧನೇನ ಜ್ಞಾನೇ ವೈರಾಗ್ಯಮೇವ ವೈರಾಗ್ಯಮೇವ ಅಮೃತಂ ಅಂತಾರೆ. ವೈರಾಗ್ಯ ಅಲೋನ್ ಈಸ್ ದಿ ಕಾಸ್ ಫಾರ್ ಹ್ಯಾಪಿನೆಸ್. ವೈರಾಗ್ಯ ಅಂತಂದ್ರೆ ಬಿಟ್ಟು ಹೋಗಿ ಅಂತಲ್ಲ, ಬೇರೆ ಹತ್ರ ಶೇರ್ ಮಾಡಿ. ನಮ್ಮ ಹತ್ರ ಸ್ವಲ್ಪ ಜಾಸ್ತಿ ಇದ್ರೆ ಸ್ವಲ್ಪ ಶೇರ್ ಮಾಡಿ ಇದ್ದವ್ರ ಆ ಬಗ್ಗೆ ಇವ್ನು ಹೇಳ್ತಾನೆ. ವರ್ಣಾಶ್ರಮ ಧರ್ಮ ಹೇಳಿದಾಗ ಆಶ್ರಮ ಧರ್ಮ ಹೇಳ್ತಾನೆ. ಬಾಲ್ಯಾವಸ್ಥೆ ಹೇಗೆ ಇರಬೇಕು ಅಂತ ಅದನ್ನು ಹೇಳ್ತಾನೆ. ಸ್ವಲ್ಪ ಗೃಹಸ್ಥಾಶ್ರಮ ಪ್ರಾಮುಖ್ಯವಾದ ಆಶ್ರಮ, ಎಲ್ಲ ಆಶ್ರಮಗಳು ಅದು ಆಧಾರ, ಆದ್ರಿಂದ ಅದು ಬಹಳ ಮುಖ್ಯ, ಸರಿಯಾಗಿ ನಡೆಸಬೇಕು ಅಂತ ಹೇಳ್ತಾನೆ. ವಾನಪ್ರಸ್ಥಾಶ್ರಮ ಹೇಗಿರ್ಬೇಕು ಅದನ್ನು ಹೇಳ್ತಾನೆ. ಸಣ್ಣದಾಗಿ ಹೇಳ್ತಾನೆ. ನಾವು ವಾನಪ್ರಸ್ಥಾಶ್ರಮದಲ್ಲಿ ಏನ್ ಮಾಡಬೇಕು, ಏನು ಕಲ್ತಿದ್ದೀವಿ, ಏನು ಸಾಧಿಸಿದೀವಿ, ಏನು ಗಳಿಸಿದೀವಿ ಅದನ್ನೆಲ್ಲ ಈ ಪ್ರಪಂಚಕ್ಕೆ ಕೊಟ್ಟೋಗ್ಬಿಡ್ಬೇಕು. ಯಾಕಂದ್ರೆ ಪ್ರಪಂಚದಿಂದ ನಾವು ತಗೊಂಡಿದ್ವಿ ಅದನ್ನ. ಗೃಹಸ್ಥಾಶ್ರಮದ ಕೆಲಸ ಏನು, ಗಳಿಸೋದೇ ಕೆಲಸ, ಗಳಿಸಿ ಕೂಡ ಕೇಳ್ತೀವಿ. ಅದನ್ನೆಲ್ಲ ವಾನಪ್ರಸ್ಥಾಶ್ರಮದಲ್ಲಿ ಕೊಟ್ಟು ಸನ್ಯಾಸಾಶ್ರಮದಲ್ಲಿ ಏನು ಬೇಡಪ್ಪ ನಂಗೆ ಅನ್ನೋ ಹೋಗುದು. ಅದು ನಿಜವಾದ ವಾನಪ್ರಸ್ಥಾಶ್ರಮ ಧರ್ಮ. ಆ ಧರ್ಮನೇ ಹೇಳ್ತಾನೆ. ಆ ಧರ್ಮ ನೋಡಿ ಹೇಳಿದ್ರೆ ಆ ಬ್ರೆಜಿಲ್ ಒಂದೇ ಅಲ್ಲ, ನಮ್ಮದೇ ಹೇಳ್ಕೋಣ. ಎಲ್ಲಿ ನೆರೆಸಂತ್ರಸ್ತರು ತಿಂಗಳುಗಟ್ಟಲೆ ಸಾಯ್ತಾ ಇದ್ದಾರೆ. ಆ ರಾಜಕಾರಣಿಗಳ ಕೆಲಸ ಏನೋ, ಹಗಲು ರಾತ್ರಿ ಯಾವ ಪಾರ್ಟಿ ಗೆಲ್ಬೇಕು, ಯಾವ ನಿಲ್ಬೇಕು, ಯಾವ ನಿಲ್ಲೋಗ್ಬೇಕು, ಯಾವ ನಿಲ್ ಕೂಡ ಹಾಕ್ಬೇಕು, ಯಾವ ನಿಲ್ ಕಟ್ಟಿರಬೇಕು, ನನ್ನ ಪಾರ್ಟಿ ಇರ್ಬೇಕಾ, ನಿಮ್ ಪಾರ್ಟಿ ಇರ್ಬೇಕಾ. ಅಯ್ಯೋ, ನಾವು ಹೋಗಿದ್ವಿ, ನಾವು ಹೋಗಿ ಬಂದೆ ನೆರೆಸಂತ್ರಸ್ತರ ಏರಿ ಗೋಕಾಕ್ಕೆ. ಅಲ್ಲಿ ಪಾಪ ಗುಡಿಸಲುಗಳು ಕೊಚ್ಕೊಂಡು ಹೋಗ್ಬಿಟ್ಟಿದೆ, ದಾರಿ ಇದ್ದಿಲ್ಲ. ಸಣ್ಣ ಮನೆಗಳಿದೆ, ಅವ್ರ ಮನೆಗಳು ಏನಿತ್ತು ಅದೆಲ್ಲ ಹೊರಟಾಗಿದೆ. ದೊಡ್ಡ ಮನೆಗಳವ್ರು ಏನ್ ಹೇಳಿದ್ದಾರೆ. ಆದ್ರೆ ನಮ್ಮ ವಿದ್ಯಾವಂತರ ಆಫೀಸ್ಗಳಾಗಲಿ ರಾಜಕಾರಣಿಗಳಾಗಲಿ ಬಹಳ ಆಸಕ್ತಿ ಇದ್ದ ಕಾಣಲಿಲ್ಲ. 2 ತಿಂಗಳು ನೋಡ್ತಾನೆ ಇದ್ದೀನಿ. ಟೆಲಿವಿಷನ್ ಒಂದ್ಸಲ ಬರ್ತಾನೆ. ಟೆಲಿವಿಷನ್ ನೋಡೋದೇ ಒಂದು ಕಷ್ಟ ನನಗೆ, ಯಾಕಂದ್ರೆ ಅದೇನೂ ಇಲ್ಲ, ಬರೀ ರಾಜಕೀಯ ವ್ಯವಹಾರವೇ. ಧಾರ್ಮಿಕ ಜನಕ್ಕೆ ಅನುಭವ, ಜನರ ಮನಸ್ಸಿನಲ್ಲ, ಜನರ ಜೀವನವನ್ನ ಸರಿಯಾಗಿ ವ್ಯಾಪಾರ ಮಾಡಬೇಕು ಅನ್ನೋ ಚಿಂತನೆ ಇದ್ವಿ. ಸಾಮಾಜಿಕ ಚಿಂತನೆ ಸುಮ್ಮನೆ ಹೆಸರೇ ಸಾಮಾಜಿಕ ಚಿಂತನೆ, ಆದ್ರೆ ಯಾವ ನಮ್ಮ ದೇಶ ಬೆಳೆಸಬೇಕು ಅಂತ ಚಿಂತನೆ ಇಲ್ವೇ ಇಲ್ಲ. ಏನೋ ಒಂದೇ ಒಂದು ಬೆಳೆಸೋಕೆ ಯಾರು ಐಶ್ವರ್ಯವಂತರಾದ್ರು ಅವ್ರು ಹಿಡಿಯೋದು ದೊಡ್ಡಪ್ಪ ಅನ್ನೋ ಜೀವನ ಹಗುಲೂರು ಆದ್ರೆ ಅದ್ರ ಬಗ್ಗೆ ಹೇಳಿ ಹೇಳಿ ಹೇಳಿ. ಇನ್ನೂ ಬಹಳ ಅದ್ಭುತ ಅಂದ್ರೆ ಧಾರ್ಮಿಕವಾದ ದೇಶ ಅಂತ ಹೇಳ್ತಾ ಇದ್ದಾನೆ. ಯಾವ್ದನ್ನ, ನಮ್ಮ ನಾಡನ್ನ ಪುಣ್ಯಭೂಮಿ ಅಂತ ಹೇಳ್ತಾರೆ. ಎಂತ ಪುಣ್ಯಭೂಮಿ ಅಂತಂದ್ರೆ ಇಲ್ಲಿ ಬೆಳೆದ ಅದ್ಭುತವಾದ ಉಪನಿಷತ್ಸು ಪರದೇಶರು ಹೇಳ್ತಾರೆ. ಎಂಥ ಅದ್ಭುತ ಇದು. ಏನಾದ್ರೂ ಧರ್ಮ ಅನ್ನೋದೇನಾದ್ರೂ ತಿಳಿದಿದ್ರೆ ಇಂಡಿಯಾದಕ್ಕೆ ಹೋಗಿ ನೋಡ್ರಿ ಅಂತ ಹೇಳ್ತಾರೆ. ಯಾರು ಜರ್ಮನ್ ಹೇಳ್ತಾರೆ, ಅಮೆರಿಕದ ಹೇಳ್ತಾರೆ. ಇಲ್ಲಿ ಬಂದು ನೋಡಿದ್ರೆ ಧರ್ಮ ಅನ್ನೋದು ಎಲ್ಲಿ ನಾನು ಹುಡುಕ್ಬೇಕು ಎಲ್ಲಿ ಅಂತ. ಯಾರೋ ನಾನು ಹುಡುಕ್ಬೇಕು ಅಂತ ಅನ್ಸ್ಬಿಟ್ಟಿದೆ ನನಗೆ. ಯಾಕೆಂದ್ರೆ ನೋಡೋದೇ ದೊಡ್ಡ ಕಷ್ಟ. ಧಾರ್ಮಿಕ ಸಮಸ್ಯೆಗಳು ದುಡ್ಡಿನ ದೊಡ್ಡಪ್ಪನೇ ಹಿಡಿತಾರೆ. ಧಾರ್ಮಿಕ ಸಂಸ್ಥೆಗಳನ್ನು ಧರ್ಮ ಪ್ರಚಾರ ಮಾಡೋದು
ಏನೋ ಕಾಟಾಚಾರಕ್ಕೆ ದುಡ್ಡು ಕೊಟ್ಟರೆ ಅವ್ರ ಧರ್ಮ ಸಂಸ್ಥೆಗಳು ಅವರಿಂದೇ ಹೋಗ್ಬಿಡ್ತಾರೆ. ಈ ತರ ಆಗ್ಬಿಟ್ಟು ನಮ್ಮ ಸಮಾಜದಲ್ಲಿ ಕಾಳಿದಾಸನ ಕವನಗಳಲ್ಲಾಗಲಿ, ಕನಕದಾಸರಾಗಲಿ, ಪುರಂದರದಾಸರಾಗಲಿ ಯಾವುದಾಗಲಿ ಎಲ್ಲಿ ಬೇಕಾದಷ್ಟಿದೆ. ಅದನ್ನೆಲ್ಲ ಸುಮ್ಮನೆ ಒಂದೇ ಒಂದು ಎಕ್ಸಾಂಪಲ್ ಕೊಟ್ಟು ಮುಗಿಸ್ತೀನಿ. ನಾನು ಗ್ಯಾಸ್ಟ್ರೋಎಂಟರಾಲಜಿಸ್ಟ್, ಅದರಲ್ಲಿ ಈ ಎಕ್ಸಾಂಪಲ್ ನನಗೆ ಬಹಳ ಇಷ್ಟ ಆಗ್ತದೆ. ಸ್ವಾಮಿ ರಾಮತೀರ್ಥ ಅಂತ ಒಬ್ಬರು ದೊಡ್ಡ ಸ್ವಾಮಿ ಇದ್ರು. ಅವ್ರು ಹೇಳ್ತಾ ಇದ್ರು, ನಮ್ಮ ದೇಶದಲ್ಲಿ ಎಂಥ ಜನ ಇದ್ದಾರೆ ಅಂದ್ರೆ ಬಹಳ 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 ಬುದ್ಧಿವಂತರಿದ್ದಾರೆ, ಬಹಳ ಬುದ್ಧಿವಂತರು. ಐಶ್ವರ್ಯ ಅಂದ್ರೆ ಅವರ ಬ್ರೈನ್ ಅಲ್ಲಿ 4 ವೇದಗಳನ್ನ ಮೊದಲಿನಿಂದ ಕೊನೆವರೆಗೆ, ಕೊನೆ ಮೊದಲವರೆಗೆ ಹೇಳೋ ಅಂತದ್ದು ಅಂತ ಶಕ್ತಿ ಇದೆ. ಈ ಸ್ಪಿರಿಚುವಲ್ ನಾಲೆಡ್ಜ್ ಅನ್ನ ಓದನೋರು ಜಾಸ್ತಿ. ಡಯರಿ ಅಂತ ಕರೀತಾರೆ ಇದಕ್ಕೆ, ಸ್ಕ್ರಿಪ್ಚುರಲ್ ಡಯರಿ ಅಂತ. ಸ್ಕ್ರಿಪ್ಚುರಲ್ ಡಯರಿ ಅಂದ್ರೆ ಏನು, ಈ ಮೇಘದೂತದಲ್ಲಿದೆ, ಇದನ್ನ 10 ರೀತಿ ಕ್ರಿಟಿಸಿಸಮ್ ಬರ್ತಿರೋ 15 ಪುಸ್ತಕಗಳನ್ನೆಲ್ಲ ಹೇಳಿ 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 ಕೊನೆಗೆ ಮೇಘದೂತಲ್ಲಿ ಏನೋ ಪ್ರಣಯ ಒಂದೇ ಉಳಿಯೋದಲ್ಲಿ, ದುಡ್ಡು ಒಂದೇ ಉಳಿಯೋದಲ್ಲಿ, ಅಲ್ಲಿ ಬೇರೆ ಏನಾದ್ರು ಇದ್ರಿಂದ ಮರ್ತೋಗಿರ್ತಾರೆ. ಹಾಗಾಗಿ ಪ್ರಾಕ್ಟಿಕಲ್ ಸ್ಪಿರಿಚುವಲಿ ಝೀರೋ. ಅದನ್ನ ಕಾನ್ಸ್ಟಿಪೇಷನ್ ಅಂತ, ಸ್ಪಿರಿಚುವಲ್ ಕಾನ್ಸ್ಟಿಪೇಷನ್, ಸ್ಕ್ರಿಪ್ಚುರಲ್ ಡೈರಿ ಅಂತ. ಅಂದ್ರೆ ನಮ್ಗೆ ಬಹಳವಾದ ತಿಳುವಳಿಕೆ ಇದೆ, ಅದನ್ನೆಲ್ಲ ವೇದಿಕೆ ಮೇಲೆ ಹೇಳುವಂತ ಬೇಕಾದಷ್ಟು ತಿಳುವಳಿಕೆ ಇರೋ ಜನ ಇದ್ದಾರೆ. ಪ್ರಾಕ್ಟಿಕಲ್ ಆಗಿ ಮಾಡೋ ಜನ ಬಹಳ ಬಹಳ ಕಡಿಮೆ, ಬಹಳ ಕಡಿಮೆ ಅಂತ ಅನಿಸ್ಬಿಟ್ಟಿದೆ. ಯಾಕಂದ್ರೆ ಒಂದು 5-6 ವರ್ಷದಿಂದ ಇಲ್ಲೇ ಇದ್ದೀನಿ ನಾನು. ವ್ಯವಹಾರಗಳು ನೋಡಿ ನೋಡಿ ನನಗೆ ಅನ್ಸುತ್ತೆ, ನಮ್ಮ ದೇಶ ಬೆಳಿಬೇಕಾದ್ರೆ ನೀವೆಲ್ಲರೂ ಈಗಲಿಂದ ಸ್ಟಾರ್ಟ್ ಮಾಡಬೇಕು. ನಮ್ಮ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಹೇಳ್ಬೇಕು ಏನನ್ನ, ಮೇಘದೂತದಲ್ಲಿ ಯಾವ ರೀತಿ ಧಾರ್ಮಿಕ ಜೀವನ ನಡೆಸಿ ಸಂತೋಷದ ಜೀವನ ಮಾಡೋದಕ್ಕೆ ಹೇಳಿದಾನೆ ಕಾಳಿದಾಸ, ಅಥವಾ ಕನಕದಾಸ ಹೇಳಿದಾನೆ, ಅಥವಾ ಯಾವುದಾದ್ರೂ ಹೇಳಿ ಧಾರ್ಮಿಕ ಗ್ರಂಥಗಳಲ್ಲಿ ಏನ್ ಹೇಳಿದಾರೆ ಅದನ್ನ ನಮ್ಮ ಮಕ್ಕಳಿಗೆ ನೀವು ಪಾಲನೆ ಮಾಡಿ ಅಂತ ಹೇಳೋದಲ್ಲ, ನಾವು ಪಾಲನೆ ಮಾಡಿ ಮಕ್ಕಳು ತೋರಿಸದೇ ಇದ್ರೆ ನಮ್ಮ ದೇಶ ಉದ್ಧಾರ ಆಗಿದೆ. ಇನ್ನು 100 ವರ್ಷ ಆದ್ರೂ ಇದೇ ಮಾತಾಡ್ತಾ ಇರ್ತೀವಿ, ಹೀಗೇ ಇರ್ತೀವಿ. ಸಂತ್ರಸ್ತರಲ್ಲೇ ಇರ್ತಾರೆ, ನಾವಿಲ್ಲೇ ಇರ್ತೀವಿ, ಬೆಂಗಳೂರಲ್ಲೇ ಇರ್ತೀವಿ. ಏನೋ ಅಮೆರಿಕಾದಲ್ಲಿ ಅಷ್ಟು ಐಶ್ವರ್ಯ ತುಂಬಿದೆ. ಬ್ರೆಜಿಲ್ಗೆ ಹೋಗಿ ಅವರು ನಾವು ಬೇಡ್ತೀವಿ ಅಂತ, ಆಮೇಲೆ ಫ್ರೆಂಚ್ ಪ್ರೆಸಿಡೆಂಟ್ ನಾನು ಬರ್ತೀನಿ ಅಂತ ಹೇಳಿದ, ಆಮೇಲೆ ಇವರು ನಾನು ಪಕ್ಕದಲ್ಲಿ ಇದ್ದೀನಲ್ಲ ಫ್ರೆಂಡ್ ಹೋಗ್ಲೇಬೇಕು ಅಂತ ಹೋದ್ರು. ಈ ತರ ನಿಜವಾಗ ಆತ್ಮೀಯತೆಯಿಂದ, ಧಾರ್ಮಿಕ ದೃಷ್ಟಿಯಿಂದ ಹೃದಯ ತುಂಬಿ ಒಂದು ಕೆಲಸ ಮಾಡಬೇಕು. ನಮ್ಮ ಜನ ಎಲ್ಲರೂ ಒಂದೇ, ಈಶಾವಾಸ್ಯ ನಿಧಂ ಸರ್ವಂ ಯತ್ಕಿಂಚ ಜಗತ್ತಾಂ ಜಗತ್, ಎಲ್ಲರೂ ಒಂದೇ, ಎಲ್ಲರೂ ದೇವರೇ. ನಿಜವಾಗ್ಲು ನಾವು ತಿಳಿದು ಏನೋ ಇಲ್ಲ, ಇವನ್ ದೇವರಲ್ಲ, ಇವನು ಬರಕ್ಕಾಗಲ್ಲ ದೇವಸ್ಥಾನಕ್ಕೆ, ಯಾಕೆ ಅವನ ಕಲ್ಲರೇ ಬೇರೆ, ಅವನ ಬಟ್ಟೆನೇ ಬೇರೆ, ಎಲ್ಲ ಹುಟ್ಟಿದ್ದೇ ಬೇರೆ. ಈಗ ಡಿವೈನ್ ಬೀಯಿಂಗ್ಸ್ ಈಚ್ ಒನ್ ಆಫ್ ಯು, ಪ್ರತಿಯೊಂದು ನೀವೆಲ್ಲರೂ ದೇವ್ರ ರೂಪನೇ. ಅದನ್ನ ನಾವು ಇವನು ಮೇಲೆ ಇವನು ಕೀಳು, ಒಳಗೆ ಬರ್ಬೇಕು, ಇವನು ಹೊರಗೆ ಹೋಗ್ಬೇಕು. ಈ ತರ ಗ್ರೇಟೆಸ್ಟ್ ಸಿನ್ ವಿ ಹ್ಯಾವ್ ಕಮಿಟೆಡ್. ಅದನ್ನ ಕಾಳಿದಾಸ ಹೇಳ್ತಾನೆ, ಅದನ್ನ ಸರಿ ಮಾಡಬೇಕು ಅಂತ. ಆದ್ರೆ ನಾವು ಸರಿ ಮಾಡುವಂತ ಪ್ರಯತ್ನ ಮಾಡ್ತಾನೆ ಇಲ್ಲ. ಬಹಳ ಕಟ್ಟದಿಂದ ನೋಡ್ಬೇಕಾಗಿದೆಯಲ್ಲ ಹುಡುಕಿ. ಧಾರ್ಮಿಕ ಸಂಸ್ಥೆಗಳು ಅಧರ್ಮವನ್ನು ಎತ್ತಿಗೆ ಮಾತ್ರ ಬರ್ತಾ ಇದ್ದಾವೆ. ಹಾಗಾಗಿ ಈಗ ಧರ್ಮವನ್ನ ಹೇಳೋರು ಕಾಳಿದಾಸನ ಒಂದೆರಡನ್ನ ನೆನೆಸ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟವ ನಮ್ಮ ಪುರುಷೋತ್ತಮ ದಾಸ ಕೃತಜ್ಞತೆ ತೋರಿಸಿ, ನಾನು ಏನೇನು ಹೇಳ್ತಾ ಇರೋದು ನಿಮಗೆ ತಪ್ಪಾಗಿ ಕಾಣಬಹುದು, ಆದ್ರೆ ಇದು ಸತ್ಯವಾದ ಸಂಗತಿ, ನೋಡ್ತಾ ಇರೋ ಸಂಗತಿ. ಅದರಲ್ಲೂ ಅದನ್ನು ಹೇಳಬೇಕಾದಂತು. ಇಷ್ಟು ಹೇಳಿ ನಮಗೆಲ್ಲ ಈ ಮಾತನ್ನು ಕೇಳಿಬಿಗೆ ತಪ್ಪಾದ್ರೆ ಕ್ಷಮಿಸ್ಬಿಡಿ, ಸರಿ ಆದ್ರೆ ಸರಿ, ತಪ್ಪಾದ್ರೆ ತಪ್ಪಂದ್ರೆ ಸರಿ.